ಕಾರಂಜಿ ಡ್ಯಾಮ್ನ ಕಾಲುವೆಗೆ ಬಿದ್ದು ತಂದೆ ಮಗ ಇಬ್ಬರೂ ಕೂಡ ಏನು ಮೃತಪಟ್ಟಿರ್ತಕ್ಕಂಥ ಸದ್ಯ ನಾನು ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ಬಳಿ ಇರ್ತಕ್ಕಂಥ ಇನ್ನು ಕಾರಂಜಿ ಕಾಲುವೆ ಬಳಿ ಇರ್ತಕ್ಕಂಥದ್ದು. ಇದೇ ಕಾಲುವೆಯಲ್ಲಿ ಸುಮಾರು ಒಂದೂವರೆ ಗಂಟೆ ಹಿಂದ್ಗಡೆ ಅಷ್ಟೇ ತಂದೆ ಮಗ ಇಬ್ಬರೂ ಕೂಡ ಇಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇದೇ ಇಲ್ಲಿ ಕಾಣಿಸ್ತಕ್ಕಂಥವರು ಇಬ್ಬರೂ ಕೂಡ ಏನು ಸಿಮೆಂಟ್ ಸಾಗಿಸುವಂಥ ಕೆಲಸ ಮಾಡ್ತಾಯಿದ್ರು. ಅವರು ಇದೇ ಕಾಲುವೆಯಲ್ಲಿ ಇನ್ನು ಸ್ನಾನ ಮಾಡಿ ಮನೆಗೆ ಹೋಗೋಣ ಅಂಥೇಳಿ ಇದೇ ಕಾಲುವೆ ಬಳಿ ಕುತ್ಕೊಂಡು ಅವರು ಸ್ನಾನ ಮಾಡ್ತಾಯಿದ್ರು. ಇದೇ ಸಂದರ್ಭದಲ್ಲಿ ಅವರೇನು ಮಗ ಏನು ಅಂಬರೀಷ್ ಅಂತೇಳಿ ಮಗ ಕಾಲು ಜಾರಿ ಬಿದ್ದಿದ್ದಾನೆ. ಆತನನ್ನ ರಕ್ಷಣೆ ಮಾಡಲಿಕ್ಕೆ ಹೋದಂಥ ತಂದೆನೂ ಕೂಡ ಈಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕೂಡ ಈಗಾಗಲೇ ಎರಡು ಮೃತದೇಹಗಳು ಕೂಡ ಈ ಕಾಲುವಿಂದ ಸಿಕ್ಕಿದೆ. ಈಗ ಅವರೆಲ್ಲರೂ ಕೂಡ ಇದು ಈಗಾಗಲೇ ಕೂಡ ಏನು ಅವರ ದೇಹಗಳನ್ನು ಕೂಡ ಮೃತದೇಹಗಳನ್ನು ಕೂಡ ಈಗಾಗಲೇ ಸಾಗಿಸಲಾಗಿದೆ. ಈಗ ಇಲ್ಲಿ ಸ್ಥಳಕ್ಕೂ ಕೂಡ ಏನು ಬಾಲ್ಕಿಯ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥವ್ರ ಜೊತೆಗೆ CPI ಅವರು ಕೂಡ ಇನ್ನು ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಈಗ ಎಲ್ಲ ದೇಹಗಳನ್ನು ಈಗ ತೆಗೆದು ಬೇರೆ ಕಡೆ ಸ್ಥಳಾಂತರನೂ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಎಲ್ಲರೂ ಕೂಡ ಇಲ್ಲಿ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಈಗ ಅವರನ್ನ ಮಾತಾಡ್ತಾ ಹೋಗೋಣ. ಸರ್, ಯಾವ ರೀತಿ ಘಟನೆ ಏನಾಗಿತ್ತು ಅಂತ? ಅವರು ಸಿಮೆಂಟ್ ಏನು ಅನ್ಲೋಡ್ ಮಾಡಲಿಕ್ಕೆ ಏನು ಬೀದರ್ಗೆ ಹೋಗಿದ್ರು. ಬೀದರಿಂದ ವಾಪಸ್ ಬರ್ತಾ ಇಲ್ಲಿ ಹಳಿಕೇಡವರು ಇಲ್ಲಿ ಬಂದು ಸಿಮೆಂಟ್ ಹತ್ತಿದ್ರಿಂದ ಮುಖ ಅದು ಕೈಕಾಲು ತೊಳ್ಕೊಳಕ್ಕೆ ಒಳಗಡೆ ಇಳಿದಿದ್ದಾರೆ. ತಂದೆ ಮಗ ಅವ್ರನ್ನ ಇದು ಮಾಡ್ಲಿಕ್ಕೆ ಹೋಗಿದ್ದಾರೆ. ಇಬ್ಬರು ಹರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ನೀರಿನ ಇದು ಜಾಸ್ತಿ ಇತ್ತು ನೀರು ಅವಾಗ, ಹಾಗಾಗಿ ಇದಾಗಿದೆ. ಅವ್ರನ್ನ ಬಾಡಿಗಳನ್ನು ನಾವು ಹಳಿಕೇಡು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದೀವಿ. ಅಲ್ಲಿಂದ ಪೋಸ್ಟ್ಮಾರ್ಟಮ್ ಮಾಡಿ ಅವ್ರ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಕಾರಂಜಿ ಡ್ಯಾಮ್ನ ಕಾಲುವೆಗೆ ಬಿದ್ದು ತಂದೆ ಮಗ ಇಬ್ಬರೂ ಕೂಡ ಏನು ಮೃತಪಟ್ಟಿರ್ತಕ್ಕಂಥ ಸದ್ಯ ನಾನು ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ಬಳಿ ಇರ್ತಕ್ಕಂಥ ಇನ್ನು ಕಾರಂಜಿ ಕಾಲುವೆ ಬಳಿ ಇರ್ತಕ್ಕಂಥದ್ದು. ಇದೇ ಕಾಲುವೆಯಲ್ಲಿ ಸುಮಾರು ಒಂದೂವರೆ ಗಂಟೆ ಹಿಂದ್ಗಡೆ ಅಷ್ಟೇ ತಂದೆ ಮಗ ಇಬ್ಬರೂ ಕೂಡ ಇಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇದೇ ಇಲ್ಲಿ ಕಾಣಿಸ್ತಕ್ಕಂಥವರು ಇಬ್ಬರೂ ಕೂಡ ಏನು ಸಿಮೆಂಟ್ ಸಾಗಿಸುವಂಥ ಕೆಲಸ ಮಾಡ್ತಾಯಿದ್ರು. ಅವರು ಇದೇ ಕಾಲುವೆಯಲ್ಲಿ ಇನ್ನು ಸ್ನಾನ ಮಾಡಿ ಮನೆಗೆ ಹೋಗೋಣ ಅಂಥೇಳಿ ಇದೇ ಕಾಲುವೆ ಬಳಿ ಕುತ್ಕೊಂಡು ಅವರು ಸ್ನಾನ ಮಾಡ್ತಾಯಿದ್ರು. ಇದೇ ಸಂದರ್ಭದಲ್ಲಿ ಅವರೇನು ಮಗ ಏನು ಅಂಬರೀಷ್ ಅಂತೇಳಿ ಮಗ ಕಾಲು ಜಾರಿ ಬಿದ್ದಿದ್ದಾನೆ. ಆತನನ್ನ ರಕ್ಷಣೆ ಮಾಡಲಿಕ್ಕೆ ಹೋದಂಥ ತಂದೆನೂ ಕೂಡ ಈಗ ಮೃತಪಟ್ಟಿರ್ತಕ್ಕಂಥ ಇಬ್ಬರೂ ಕೂಡ ಈಗಾಗಲೇ ಎರಡು ಮೃತದೇಹಗಳು ಕೂಡ ಈ ಕಾಲುವಿಂದ ಸಿಕ್ಕಿದೆ. ಈಗ ಅವರೆಲ್ಲರೂ ಕೂಡ ಇದು ಈಗಾಗಲೇ ಕೂಡ ಏನು ಅವರ ದೇಹಗಳನ್ನು ಕೂಡ ಮೃತದೇಹಗಳನ್ನು ಕೂಡ ಈಗಾಗಲೇ ಸಾಗಿಸಲಾಗಿದೆ. ಈಗ ಇಲ್ಲಿ ಸ್ಥಳಕ್ಕೂ ಕೂಡ ಏನು ಬಾಲ್ಕಿಯ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥವ್ರ ಜೊತೆಗೆ CPI ಅವರು ಕೂಡ ಇನ್ನು ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಈಗ ಎಲ್ಲ ದೇಹಗಳನ್ನು ಈಗ ತೆಗೆದು ಬೇರೆ ಕಡೆ ಸ್ಥಳಾಂತರನೂ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಎಲ್ಲರೂ ಕೂಡ ಇಲ್ಲಿ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಈಗ ಅವರನ್ನ ಮಾತಾಡ್ತಾ ಹೋಗೋಣ. ಸರ್, ಯಾವ ರೀತಿ ಘಟನೆ ಏನಾಗಿತ್ತು ಅಂತ? ಅವರು ಸಿಮೆಂಟ್ ಏನು ಅನ್ಲೋಡ್ ಮಾಡಲಿಕ್ಕೆ ಏನು ಬೀದರ್ಗೆ ಹೋಗಿದ್ರು. ಬೀದರಿಂದ ವಾಪಸ್ ಬರ್ತಾ ಇಲ್ಲಿ ಹಳಿಕೇಡವರು ಇಲ್ಲಿ ಬಂದು ಸಿಮೆಂಟ್ ಹತ್ತಿದ್ರಿಂದ ಮುಖ ಅದು ಕೈಕಾಲು ತೊಳ್ಕೊಳಕ್ಕೆ ಒಳಗಡೆ ಇಳಿದಿದ್ದಾರೆ. ತಂದೆ ಮಗ ಅವ್ರನ್ನ ಇದು ಮಾಡ್ಲಿಕ್ಕೆ ಹೋಗಿದ್ದಾರೆ. ಇಬ್ಬರು ಹರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ನೀರಿನ ಇದು ಜಾಸ್ತಿ ಇತ್ತು ನೀರು ಅವಾಗ, ಹಾಗಾಗಿ ಇದಾಗಿದೆ. ಅವ್ರನ್ನ ಬಾಡಿಗಳನ್ನು ನಾವು ಹಳಿಕೇಡು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದೀವಿ. ಅಲ್ಲಿಂದ ಪೋಸ್ಟ್ಮಾರ್ಟಮ್ ಮಾಡಿ ಅವ್ರ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಈಗಾಗಲೇ ಸ್ಥಳಕ್ಕೂ ಕೂಡ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಎಲ್ಲ ಕೂಡ ಇಲ್ಲಿ ಯಾವ ರೀತಿ ಘಟನೆ ನಡೀತು ಅದನ್ನೆಲ್ಲ ಕೂಡ ಸ್ಥಳ ಪರಿಶೀಲನೆ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇಡೀ ಮನೆಗೆ ಏನು ಆಧಾರವಾಗಿದ್ದಂಥ ತಂದೆ ಮಗ ಮೃತಪಟ್ಟಿರ್ತಕ್ಕಂಥದ್ದು. ಆ ಕುಟುಂಬಸ್ಥರು ಕೂಡ ಏನು ಆರೋಗ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.